ಹ್ಯಾಪಿ ಬರ್ಡೇ. ನೋಡಿ ಇದು ಮೂರು ಹಂಗೆ ಓಪನ್ ಮಾಡಿದ್ರೆ ಗಮ್ ಅಂತ ಸ್ಮೆಲ್ ಬರ್ತಿದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಗೊತ್ತಾ, ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ದಿನ ಅಂತಲೇ ಹೇಳ್ಬೋದು. ಸೊ ಇವತ್ತು ಆ ಪ್ಲ್ಯಾನಿಂಗ್ ಇರಲಿಲ್ಲ ನಮಗೆ, ಸೊ ಸೆಲೆಬ್ರೇಷನ್ ಎಲ್ಲ ಮಾಡಬೇಕು ಅಂತ. ಬಟ್ ಸಡನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕಿಂತ ಮುಂಚೆ ಬನ್ನಿ ನಮ್ಮ ಅಡುಗೆ ಮನೆ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಆಗ್ಬಿಟ್ಟಿದೆ ನೋಡಿ. ಓ ಇದು ಇವಾಗ ಚಿಕನ್ನು, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಏನು ಗೊತ್ತಾ, ಇವತ್ತು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇದೆ. ಸೊ ಹಾಗಾಗಿ ಚಿಕನ್ನು ಮತ್ತು ಮುದ್ದೆ ಮತ್ತು ಅನ್ನ ಮಾಡ್ತಾಯಿದ್ದೀವಿ. ಆಮೇಲೆ ಸ್ಮಾಲ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲನೂ ವೀಡಿಯೋದಲ್ಲಿ ತೋರಿಸ್ತೀವಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ತಾಯಿರೋದು. ಸೊ ಬನ್ನಿ, ಅದಕ್ಕೆ ಅಂತಲೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು. ಮುದ್ದೆ ಊಟ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿ ಇಟ್ಬಿಟ್ರೆ ಸೊ ಇಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ಬೋದು. ಸೊ ಕೇಕ್ನು ತೊಗೊಂಬಂದು ಆಗಲೇ ಫ್ರಿಜ್ಜಲ್ಲಿ ಇಟ್ಟಾಗಿದೆ. ಸೊ ನಮ್ಮ ಭಾವನೂ ತೊಗೊಂಬಂದಿದ್ದಾರೆ. ಭಾವ ಅಂದರೆ ಮೈದ್ನ, ಅಂದರೆ ನನ್ನ ಹಸ್ಬೆಂಡವರು ತಮ್ಮ. ಸೊ ಮೈದ್ನ ತೊಗೊಂಬಂದಿದ್ದಾರೆ. ಸೊ ಲೆಟ್ಸ್, ಸ್ವಲ್ಪ ವೆದರ್ಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಡನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಾವು. ಸೊ ಎಲ್ಲರೂ ಬರ್ತಾರೆ. ಸೊ ಎಲ್ಲನೂ ವೀಡಿಯೋ ಮಾಡ್ತೀನಿ. ಸೊ ನೋಡ್ತಾಯಿರಿ. ಸೊ ಏನು ಗೊತ್ತಾ, ನಾನು ತಲೆ ಎಣ್ಣೆ ಕೂಡ ಹಚ್ಕೊಂಡ್ಬಿಟ್ಟೆ ನಾನು. ಯಾಕಂದರೆ ಐಡಿಯಾ ಇರಲಿಲ್ಲ ನಮಗೆ ಮಾಡಬೇಕು ಸೆಲೆಬ್ರೇಷನು ಅಂತ. ಯಾಕಂದರೆ ಇಬ್ಬರೇ ಇರೋದು. ಸೊ ಮಿಕ್ಕಿದವರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ನನ್ನ ತಂಗಿ ಗಂಡ, ನಮ್ಮಮ್ಮ, ಅಜ್ಜಿ ಎಲ್ಲರೂ ಟ್ರಿಪ್ ಹೊಡಿತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಬಂದಮೇಲೆ ಮಾಡೋದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದೂ ಆಗ್ತಾ ಇರಲಿಲ್ಲ. ಯಾಕಂದರೆ ನಾವು ಅದು ಆದಮೇಲೆ ಮತ್ತೆ ಬೇರೆ ಕಡೆ ಟ್ರಿಪ್ ಹೋಗ್ತಾಯಿದ್ದೀವಿ. ಸೊ ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಭಾವ, ಸೊ ನನ್ನ ಮೈದನ್ನ ಇಲ್ಲ ಮಾಡೋಣ ಅಂತ ಅಂದರು. ಸೊ ಅದಕ್ಕೆ ಅಂತಲೇ ನೋಡಿ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟೆ. ನಾನು ಸಂಜೆ ಒಂದು 6 ಗಂಟೆಗೆ ಎಣ್ಣೆ ಹಚ್ಕೊಂಡೆ. ಬಟ್ ಇವಾಗ ಸ್ನಾನ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು, ನಾಳೆ ಹೆಂಗೂ ನಾನು ವಾರ ಮಾಡಲೇಬೇಕು. ಸೊ ಅದಕ್ಕೆ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಇವಾಗ ಹಚ್ಕೊಂಡಿದ್ದೆ. ಏನೂ ಮಾಡೋಕ್ಕಾಗಲ್ಲ. ಸೊ ಹೆಂಗೆ ಕಾಣ್ತಿದ್ದೀನಿ. ಇಟ್ಸ್ ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಇನ್ನೂ ಎಲ್ಲರೂ ಬರಬೇಕು. ನಾನು ಹಾಗೆ ಅಡುಗೆನೂ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಒಂದು ಕ್ಲಿಯರ್ ಆಗಿಬಿಟ್ರೆ ಅರ್ಧ ತಲೆನೂ ಹೊರಟೋಗ್ಬಿಡುತ್ತೆ. ಸೊ ಕೀಪ್ ವಾಚಿಂಗ್. ಇವಾಗ ಮನೆಗೆ ಬಂದರು. ಒಂದು 1 ಅವರ್ ಬೇಗನೆ ಬಂದಿದ್ದಾರೆ ಕೇಳಿಕೊಂಡು. ಸೊ ಯಾರ್ಯಾರು ಏನಾನ ಕೊಟ್ಟಿದ್ದಾರೆ. ಏನು ಬಟ್ಟೆನಾ ಹಿಡ್ಕ. ವಿಶ್ ಹ್ಯಾಪಿ ಬರ್ಡೇ. ಇವಾಗ ಇವ್ರು ಬಂದರು. ಅಡುಗೆನೂ ಎಲ್ಲ ರೆಡಿ ಆಗಿದೆ. ಇದರಲ್ಲಿ ಚಿಕನ್ನು, ಇದರಲ್ಲಿ ರೈಸು, ಇದರಲ್ಲಿ ಮುದ್ದೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಸೊ ಇದೆಲ್ಲ ಅವ್ರಿಗೆ ನಾಳೆ ಬಾಕ್ಸ್ ಬೆಳಗ್ಗೆ ಬೇಗ ಎದ್ದು ಹೋಗ್ತಾರಲ್ಲ. ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ತಲೆಗೆ. ಓಕೆ. ಸೊ ಈಗ ಎಲ್ಲರೂ ಬರ್ತಾರೆ. ಬಂದಮೇಲೆ, ನೀವು ಬಂದಮೇಲೆ ಬರ್ತೀನಿ ಅಂತ ಹೇಳಿದರು. ಓಕೆ ಬನ್ನಿ. ಸೊ ಮೊದಲು ನನಗೆ ಮುದ್ದೆ ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಮುದ್ದೆ ನನಗೆ ಕಲಿಸ್ಕೊಟ್ಟಿದ್ದು ನಮ್ಮ ಅತ್ತೆ. ಸೊ ನಾನು ಮುಂಚೆ ಮದುವೆಗಿಂತ ಮುಂಚೆ ನಾನು ಏನೂ ಕೆಲಸನೇ ಮಾಡ್ತಿರಲಿಲ್ಲ. ಬಟ್ ಇವಾಗ ಒಂದೊಂದೇ ಕಲ್ತ್ಕೊತಾ ಇದ್ದೀನಲ್ಲ, ಕಲ್ತ್ಕೊಂಡಾಯಿತು. ಈಗ ಆಲ್ಮೋಸ್ಟ್ ಮುದ್ದೆನೂ ಬರುತ್ತೆ ಕಟ್ಟೋಕ್ಕೆ. ಈ ಕಡೆ ನಮ್ಮ ಇವ್ರ ಸೈಡೆಲ್ಲ ಮುದ್ದೆ ಸ್ವಲ್ಪ ಜಾಸ್ತಿ ತಿಂತಾರೆ. ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿ, ಆಮೇಲೆ ಚಪಾತಿ ಆ ಥರ ಎಲ್ಲ ಜಾಸ್ತಿ ತಿಂದರೆ, ಇವ್ರ ಕಡೆ ಎಲ್ಲ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಮುದ್ದೆ, ಅನ್ನ ಆ ಥರ ತಿಂತಾರೆ. ಮುದ್ದೆ ಕಟ್ಟೋಕ್ಕೇನೂ ಬರುತ್ತೆ ನನಗೆ. ನೋಡಿ ಈಗಾಗಲೇ 2 ಕಟ್ಟಿದ್ದೀನಿ. ಇದು 3ನೇದು. ನೋಡಿ ಫೈನಲಿ ಮುದ್ದೆ
ಮುದ್ದೆ ಮುದ್ದೆ ಮುದ್ದೆ ಯಾ ನೋಡಿ ಅಡುಗೆ ಮುಗೀತು. ಚಿಕನ್ ಸಾರು ಸಕ್ಕತ್ತಾಗಿ ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಿದೆ, ಬಟ್ ಟೇಸ್ಟ್ ಗೊತ್ತಿಲ್ಲ, ನೋಡಲಿಲ್ಲ ನಾನು. ನೋಡೋಣ. ಚೆನ್ನಾಗೇ ಮಾಡ್ತೀನಿ ಆ್ಯಕ್ಚುಲಿ. ನಾನು ನಾನ್ ವೆಜ್ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ, ಖಾರ ಸ್ಪೈಸಿಯಾಗಿ ಚೆನ್ನಾಗೇ ಮಾಡ್ತೀನಿ. ಹಾಗಾಗಿ ನಂಬಿಕೆ ಇದೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ನೋಡಿ ಇದಿಷ್ಟು ಮಾಡಿಬಿಟ್ರೆ, ಇದೊಂದು ಮಾಡಿಬಿಟ್ರೆ ಮುಗೀತು. ತೋರಿಸ್ತೀನಿ. ಇದು 3 ಮುದ್ದೆ ಮಾಡಿ ನೋಡಿ. ಇದು 3 ಮುದ್ದೆ, ಇದು 4ನೇ ಮುದ್ದೆ ರೆಡಿ ಮಾಡ್ತಾ ಇರೋದು. ಸೊ ಇದು ಮುದ್ದೆ ರೆಡಿ ಆದಮೇಲೆ ಸಿಗ್ತೀನಿ. ಓಕೆ, ಇವಾಗ ಇದ್ರಲ್ಲಿ ಚಿಕನ್ ಸಾರು ಹೆಂಗೆ ಕಾಣಿಸ್ತಿದೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿ ನೋಡಿ, ಹಂಗೆ ಓಪನ್ ಮಾಡಿದ್ರೆ ಗಮ್ ಅಂತ ಸ್ಮೆಲ್ ಬರ್ತಿದೆ. ಸೊ ಈ ಥರ. ಸೊ ಇಲ್ಲಿ ಮುದ್ದೆ ಕಟ್ಟಿಟ್ಟಿದ್ದೀನಿ. ಇದು ಮಧ್ಯಾಹ್ನ ಮಾಡಿದ ರೈಸು ಸ್ವಲ್ಪ ಮಿಕ್ಕಿದೆ, ಇವಾಗ ತೆಗೆದು ಖಾಲಿ ಮಾಡಿ ಎಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಸೊ ಇದರಲ್ಲಿ ಬಿಸಿ ರೈಸ್ ಇದೆ. ಸೊ ಇಷ್ಟಿತ್ತು. ಬನ್ನಿ, ಇವಾಗ ಅವರು ಬರ್ತಾಯಿದ್ದಾರೆ, ಬಂದಮೇಲೆ ಸ್ಟಾರ್ಟ್ ಮಾಡೋಣ. ನೋಡಿ ಬರ್ಡೇ ಬಾಯ್ ಏನು 2 ಹೊಸ ಹಾಕ್ಕೊಂಡು ಮಿಂಚ್ತಾ ಇರೋದು. ಅದು ಇದು ಸರಿ ಮಾಡ್ಕೊಳ್ಳಿ. ಅದೂ ಅಷ್ಟೇ ಹೊಸದು, ಇದು ಚಡ್ಡಿನೂ ಅಷ್ಟೇ ಹೊಸದು, 2 ಇವತ್ತೇ ಹಾಕ್ಕೊಂತಿದ್ದಾರೆ. ಚೆನ್ನಾಗಿದೆ 2 ಕಾಂಬಿನೇಷನ್. ಮಿಂಚ್ತಾ ಇದ್ದಾರೆ. ಸೊ ಹೊಸ ಬಟ್ಟೆ ಹಾಕ್ಕೊಂಡು ಫೋನ್ ಮಾಡಿದ್ದೀವಿ. ಅವ್ರ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಇದು ಬರ್ಡೇಗೆ. ಜಿಮ್ಮಲ್ಲಿ ಸಿಂಗ್ ಅಂತೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ. ಹತ್ರ ಬಾ. ಕಾಣ್ತಾನೆ ಇಲ್ಲ ಅದು ಕರೀದ್ರಲ್ಲಿ. ಕಾಣ್ತಾ ಇದೆ, ನಮಗೆ ಓದಕ್ಕೆ ಬರ್ತಿಲ್ಲ, ಅದು ಸ್ವಲ್ಪ ಇಂಗ್ಲೀಷಲ್ಲಿ ವೀಕು. ಓಲಿ ಬಿಡು ಸಾಕು. ಅರ್ಥ ಆಯ್ತು ಬಿಡು ಜನಕ್ಕೆ. ನನಗೆ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ಇದು ಸೆಲೆಬ್ರೇಷನ್ ಮುಗಿದ್ಮೇಲೆ ಮಲ್ಕೊಳ್ಳೋದು. ಬಂತು, ಅವ್ರು ಬರೋದು ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದ ತಕ್ಷಣ ಸ್ಟಾರ್ಟ್ ಮಾಡೋಣ. ಏನೋ ಮಾಡಿದ್ದಾರ್ರಿ. ಮೇಬಿ ಏನೋ ರೀ ಅಲ್ಲಿ ಬೆಂಕಿ ಪಟ್ಟೈತೆ ತಗ. ಕೆಳಗಿದೆ. ಇವು ನೈಟ್ ಬೇಡ ಅಂತ ಅಂದ್ರು ಅವರು. ಹಚ್ಬಿಡ್ರಿ. ಅವನು ಹೆಂಗ್ ಕೂತ ನೋಡು. ಬಂದು ಊಟ ಮಾಡಿಸಿ ಒಳ್ಳೆ ಊಟ ಆಯ್ತು ಅವನಿಗೆ. ಊಟ ಮಾಡಿದ್ದೆ ಮನುಷ್ಯಂದು ಹೋಗ್ತಿದ್ದ ಒಬ್ಬನೇ ಇರ್ತಾನಂತ ಬಾರಂತಂದೆ ಮಂಚ ಬಂದು ಹಂಗಿದ್ದ ರೂಮಾಗೆ ಬಂದ ಮತ್ತೆ ದೇವ್ರ ಕಟ್ಟಡಿಗೆ ಹೋಗ್ತಿದ್ದ. ಮಗ ತಿಂದ ಅವತ್ತ ಒಂದಿನ ಚಿಕನ್ ಸಾಂಬಾರ್ ಮಾಡಿದ್ದೆ. ಚಿಕನ್ ಎಲ್ಲ ಕಲ್ಸ್ಕೊಟ್ಟಾಗ ತಿಂದ. ಜಾಸ್ತಿ ತಿನ್ನಲ್ಲ, ಸ್ವಲ್ಪ ತಿಂತಾನೆ. 2 ದಿವಸ ತಿಂದಿಲ್ಲಪ್ಪ. 2 ದಿವಸನೇ ಯಾವತ್ತ ಮುಂಚೆ ಸಾಧ್ಯೋಡೇನ ಚೋಟು
ಅಂತೀನಿ ದತ್ತು, ಒಟ್ಟಿಗೆ. ಬಾ ಚೋಟು. ಬಾ. ಬರವಾ ಅವ್ನು ಕೌಂಟ್ ಕೊಟ್ಟು ಓಡ್ಬೇಕು. ಬಾ ಮಗನೇ. ಬಾ ಇಲ್ಲ ಬಾ ಏನಿಲ್ಲ ಬಾ. ಬಾ 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 ಇಲ್ಲ ಹೋಯ್ತು ಅದು ಬಾ ನಿಂಗೆ ಬರ್ತಡೇ ಇವತ್ತ ಯಾಕಂದ್ರೆ ಹೋಗ್ತಿದ್ದಿ? ಅಣ್ಣ ಇಂದು ಬರ್ತದೆ ಕಣವ. ಬಾ. ಬಾ. ಪಪ್ಪ. Happy birthday ಬೈ. to you, ಬೈ. ರಾಜಕುಮಾರ. ಬೈ. ಓ, ಪಟಾಕಿ ಅಲ್ಲಮ್ಮ ಇಲ್ಲಿ ನಿಮ್ಮ ಅಣ್ಣ ಹಚ್ಚಿರೋದು. ಬಾ. ಫೋಟೋ ತೆಗಿಬೇಕು ಜೊತೆಗೆ. ಇರು. ಹಂಗೆ ಒತ್ಬೋದು. ಇನ್ನೊಂದ್ಸಲ ಬಾಯಲ್ಲಿ ಕಟ್ಟು. ಸುಮ್ನೆ ನನ್ ಚೂರು ಕೈ ಮೇಲು. ಬೈ ಕೈ ಬಂದಲ್ಲ. ಅವ್ರು ತಗೋತೋದ್ರೆ ಭಯ ಆಗಿದ್ದೆ. ಅಲ್ಲ, ಇಷ್ಟು ತೂಕ ಬೇರೆ ಇತ್ತಲ್ಲ. ಬಾ ಮುಂದೆ ಬನ್ನಿ. ಬಾರಲ್ಲ ಚೋಟು ಬರ. ಇಲ್ಲಿ ಇದು ಸಹ ಮಗ. ಓಯ್ ಅವ್ನು ಪಟಾಕಿ ಎತ್ತಿ ಇದ್ದಾನೆ ಪಟಾಕಿ ಹೊಡ್ಕೊಂಡು ಬರ್ರಿ ಎತ್ತಿ ಮಗ ಆ ಪಟಾಕಿ ಹೊಡಿತದೆ ಅಂತ ನೋಡಿದಲ್ಲ ಬಾಕ್ಸ್ಗಳ ಅದಕ್ಕೆ ಬಾಯ್. ಪಟಾಕಿ ಹೊಡ್ಕೊಂಡು ಮಗನೇ ಏನಿರುತ್ತೆ ನನಗೆ ಪಟಾಕಿ ಹೊಡ್ಕೊಂಡವ ಏನೋ ಬಾವನ್ನ ಪ್ಲಾನ್ ಇರ್ಬೇಕಿದು. ಹಣ್ಣು ಇಲ್ಲ ಕಲ್ಲು ಎರಡೆಲ್ಲ ಕೊಟ್ಟಿರ್ತಾರೆ. ಪಪ್ಪ ಹೇಳಿದಂಗೆ. ಪ್ಯಾಕ್ ಮಾಡಿಲ್ಲಪ್ಪ ಕೈಗೆ ಅದನ್ನ ನೀವು ಮೋಸ ಇರ್ಬೇಕಿದು. ಅಲ್ಲ ಅಲ್ಲ ಇದು 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 ಅಲ್ಲ ಕರ್ಬೂಜ ಹಾ ಅದ್ರ ಸ್ಮೆಲ್ ಬರ್ತದೆ. ಮೂರು ಪ್ಯಾಕ್ ಆದ್ರೆ ಹಾಕ್ತೇವೆ ಆ ಕರ್ಬೂಜಿಗೆ 5 ಪ್ಯಾಕಿಂಗ್ ಬೇಕಾ ಸ್ಮೆಲ್ಲಿಗೆ ಬರ್ತೈತೆ ನನಗೆ. ಎಷ್ಟು ಅಪ್ಲಿಕೇಶನ್ ಇದ್ವಿ ನಾನು ಅಲ್ಲ, 5 ಪ್ಯಾಕ್ ಮಾಡಿದ್ರು. 100 ಕೆಜಿ ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನನಗೆ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಗೊತ್ತಲ್ವ ಸ್ವಲ್ಪ ಗಡಿಬಿಡಿಲಿದ್ದೆ. ಆಮೇಲೆ ಊಟ ಕೊಡೋದಾಗಿರ್ಬೋದು ಎಲ್ಲನೂ ಕೇಕ್ ಕಟ್ ಮಾಡೋದು ಸ್ವಲ್ಪ ಅಲ್ಲಿ ನಾನು ಸ್ಟ್ಯಾಂಡ್ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಅಷ್ಟೇ ಮಜಾ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಕೇಕ್ ತಿಂದ್ವಿ, ಆಮೇಲೆ ಊಟ ಅಡುಗೆ ಮಾಡಿದ್ನಲ್ಲ ಅಡುಗೆ ಎಲ್ಲ ತಿಂದ್ವಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ, ಫನ್ ಮಾಡಿದ್ವಿ, ಎಲ್ಲನೂ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಲ್ಕೊಂಡ್ಬಿಟ್ಟೆ, ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಎಂಡ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹೀಗಿತ್ತು ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ನ್ಯೂ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.